ಮುದ್ದೇಬಿಹಾರದಿಂದ ಕೂಡಲ ಸಂಗಮಕ್ಕೆ 4ನೇ ವರ್ಷದ ಪಾದಯಾತ್ರೆಯನ್ನ ಹೊರಡ್ತಾ ಅಧ್ಯಕ್ಷರು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದಂತಹ ಪ್ರಭುರಾಜ್ ಕಲ್ಬುರ್ಗಿ ಅವರು ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮೂಲಕ ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಎಷ್ಟು ಭಕ್ತಾದಿಗಳು ತನು ಮನ ಧನದಿಂದ ಭಾಗಿಯಾಗಿ ಹೋಗುವಂತಹ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ಸೇವೆಯಲ್ಲಿ ಹಿಂದೂ ಸಮಾಜದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಆ ಸಮಾಜ ಈ ಸಮಾಜನ ಅಂದನೆ ಎಲ್ಲಾ 64 ಪಂಗಡಗಳು ಒಗ್ಗಟ್ಟಾಗಿ ಈ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಯಾತ್ರಿಗಳಿಗೆ ಅನುಕೂಲ ಆಗಲಿ ಅಂತ ನೀರಿನ ಸೇವೆ ಮತ್ತು ಏನ ಕೋಲ್ಡ್ ಡ್ರಿಂಕ್ಸ್ ಸೇವೆಯನ್ನ ಮಹಂತೇಶ್ ಮೋಟಿಗೆ ಅವರು ಮತ್ತೆ ನಮ್ಮ ಚೇತನ್ ನಡಿಗೇರಿ ಅವರು ಮತ್ತೆ ಅವ್ರ ಸ್ನೇಹಿತರಾದಂತ ಆರ್ಥಿಕ ನಾಡಗೌಡ ಅವರು ಈ ಒಂದು ಸೇವೆ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಅವರು ಕಾರಲ್ಲಿ ಆ ಸೇವೆಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಮುದ್ದೇಬಿಹಾಳದ ಸಮಸ್ತ ಕುಂಬಾರ್ ಸಮಾಜದ ವತಿಯಿಂದ ಈ ಒಂದು ಟಿಫಿನ್ ಸೇವೆ ಇರುತ್ತದೆ. ಟಿಫಿನ್ ನಲ್ಲಿ ಇವರು ಚುರ್ಮುರಿ ಸೂಸ್ಲಾ ಮತ್ತು ಮೊಸರು ಬಜಿಯನ್ನ ಇವರು ಸೇವೆಯಾಗಿ ಕೊಡ್ತಾರೆ. ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ನಮಸ್ಕಾರ ವೀಕ್ಷಕರೇ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚೇತನ್ ಶಿವಶಂಕರ್ ಮಾತಾಡ್ತಾ ಇದ್ದೀನಿ. ಇವತ್ತು 4ನೇ ವರ್ಷದ ಪಾದಯಾತ್ರೆ ಮುದ್ದೇಬಿಹಾರದಿಂದ ಕೂಡಲ ಸಂಗಮಕ್ಕೆ 4ನೇ ವರ್ಷದ ಪಾದಯಾತ್ರೆಯನ್ನ ಹೊರಡ್ತಾ ಇದೀವಿ. ಅಧ್ಯಕ್ಷರು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದಂತಹ ಪ್ರಭುರಾಜ್ ಕಲ್ಬುರ್ಗಿ ಅವರು ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮೂಲಕ ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ತನು ಮನ ಧನದಿಂದ ಭಾಗಿಯಾಗಿ ಹೋಗುವಂತಹ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ಸೇವೆಯನ್ನ ಕೊಡ್ತಾ ಇದ್ದಾರೆ. ಹಾಲ್ ಇರ್ಬೋದು, ಟಿಫಿನ್ ಇರ್ಬೋದು, ಊಟ ಇರಬಹುದು, ಲುಂಗಿ ಮತ್ತು ಶೆಲ್ಲೆ ಕೂಡ ಸೇವೆಯಾಗಿ ಕೊಡ್ತಾ ಇದ್ದಾರೆ. ಇದು 4ನೇ ವರ್ಷದ ಪಾದಯಾತ್ರೆ ಅಂದ್ರೆ ತುಂಬಾ ಒಳ್ಳೆಯ ವಿಚಾರ ಅಂತಾನೆ ಹೇಳ್ತೇನೆ. ಯಾಕಂದ್ರೆ ನಮ್ಮ ಭಾಗದ ಜನತೆ, ನಮ್ಮ ಭಾಗದ ಅದರಲ್ಲಿ ಹಿಂದೂ ಸಮಾಜದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಆ ಸಮಾಜ ಈ ಸಮಾಜನ ಅಂದನೆ ಎಲ್ಲಾ 64 ಪಂಗಡಗಳು ಒಗ್ಗಟ್ಟಾಗಿ ಈ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಆವಾಗಲೇ ಹೇಳಿದ್ರು, ಎಲ್ಲಾ ಸಮಾಜದ ಒಗ್ಗೂಡಿನಿಂದ ಏನು ಈ ಪಾದಯಾತ್ರೆಯ ರಥ 4ನೇ ವರ್ಷಕ್ಕೆ ಬಂದಿದೆ. ಆ 4ನೇ ವರ್ಷದಿಂದ 400 ವರ್ಷಗಳವರೆಗೆ ಈ ಒಂದು ರಥ ಹೀಗೆ ಸಾಗ್ಲಿ ಅಂತ ನಾವು ನಮ್ಮ ಚಕ್ರವರ್ತಿ ನ್ಯೂಸ್ ನಿಂದ ಆಶಿಸ್ತೀವಿ. ಅದೇ ರೀತಿ ಮಧ್ಯದಲ್ಲಿ, ರಸ್ತೆ ಮಧ್ಯದಲ್ಲಿ ಸಾಕಷ್ಟು ದಾನಿಗಳು ತಮ್ಮಿಂದ ಏನ್ ಸಹಾಯ ಆಗುತ್ತೆ ಅದನ್ನ ಸಹಾಯ ಮಾಡ್ತಾನೆ ಬರ್ತಾ ಇದ್ದಾರೆ. ಈ ಬಾರಿ ನಾವು ಕೂಡ ಪ್ರಥಮ ಬಾರಿ ನಾನು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದೇನೆ. ಅಲ್ಲಿ ಏನ್ ಹೇಳುತ್ತೆ, ಯಾವ ರೀತಿ ಸೇವೆ ಕೊಡ್ತಾರೆ, ಯಾರೆಲ್ಲ ಏನೇನ್ ಸೇವೆ ಕೊಡ್ತಾರೆ ಅನ್ನೋದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಅಂತ ಕೇಳ್ಕೊಂಡು ಈ ಒಂದು ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ. ನಮಸ್ಕಾರ. ಶ್ರಾವಣ ಮಾಸದ ನಿಮಿತ್ತವಾಗಿ ಮುದ್ದೇಬಿಹಾಳದಿಂದ ಕೂಡಲ ಸಂಗಮವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿರ್ತೇವೆ. ಮುದ್ದೇಬಿಹಾಳದ ಸಮಸ್ತ ಎಲ್ಲ ಸಮಾಜ ಬಾಂಧವರ ವತಿಯಿಂದ ಇದು 4ನೇ ವರ್ಷ. ಮುದ್ದೇಬಿಹಾಳದಿಂದ ಕೂಡಲ ಸಂಗಮವರೆಗೆ ಪಾದಯಾತ್ರೆ ಎಲ್ಲಾ ಸಮಾಜದವರು ಮತ್ತು ಹಿರಿಯರು, ಯುವಕರು, ಯುವತಿಯರು, ಅಕ್ಕ ತಂಗಿಯರು ಎಲ್ಲರೂ ಕೂಡಿ ಕೂಡಲ ಸಂಗಮಕ್ಕೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಇದು ಮುದ್ದೇಬಿಹಾಳ ವೀರ ಸಮಾಜದ ಅಧ್ಯಕ್ಷರಾದ ಪ್ರಭುರಾಜ್ ಕಲ್ಬುರ್ಗಿ ಅವರು ಈ ಪಾದಯಾತ್ರೆಗೆ ಚಾಲನೆ ಕೊಡ್ತಾರೆ. ಅವ್ರ ನೇತೃತ್ವದಿಂದ ಈಗ ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಶ್ರಾವಣ ಮಾಸದ ಪ್ರಯುಕ್ತ 1ನೇ ಸೋಮವಾರದಂದು ಎಲ್ಲ ಮುದ್ದೇಬಿಹಾಳದ ಊರಿನ ಹಿರಿಯರು ಹಾಗೂ ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರಾದಂತಹ ಪ್ರಭುರಾಜ್ ಕಲ್ಬುರ್ಗಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡಿಕೊಂಡು ಪಾದಯಾತ್ರೆಯನ್ನು ಕೂಡಲ ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಈ ಹೋಗ್ಬೇಕಾದ್ರೆ ಸಾಕಷ್ಟು ಜನ ದಾನಿಗಳನ್ನು ಸಹ ಮಾಡ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂದ್ರೆ ಕುಂಬಾರವ್ರ ಇಟ್ಟಂಗಿ ಬಟ್ಟೆಯಲ್ಲಿ ಅವರು ನಾಷ್ಟವನ್ನು ಮಾಡ್ತಿರ್ತಾರ. ಅದೇ ರೀತಿಯಾಗಿ ನಮ್ಮ ಸ್ನೇಹ ಸಂಗಮ ಗೆಳೆಯರ ಬಳಗದ ವತಿಯಿಂದ ಒಂದು ಬದಾಮಿ ಹಾಲನ್ನು ವಿತರಣೆ. ಅದೇ ರೀತಿಯಾಗಿ ಮುಂದೆ ತಂಗಡಿಗೆ ಗ್ರಾಮಸ್ಥರು ಇಡೀ ಊರಿನ ಜನರು ಕೂಡಿಕೊಂಡು ಎಲ್ಲಾ ಪಾದಯಾತ್ರೆಗಳಿಗೆ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಅನೇಕ ಜನ
ತಂಪಾದ ಪಾನೀಯಗಳು, ಚಹಾ, ಹೀಗೆ ಅನೇಕ ದಾನಗಳನ್ನು ಸಹ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ರಾತ್ರಿಯ ಊಟದವನ್ನು ಸಹ ನಮ್ಮ ಮುದ್ದೇವಾದ ಗ್ರಾಮಸ್ಥರಾದಂತ ಸುಕಾಲಿ ಹಾಗೂ ಮಂಜು ಕರಡ್ಡಿ ಅವರು ಈ ರೀತಿಯಾಗಿ ಒಂದು 4 ಜನ ಸೇರ್ಕೊಂಡು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಈ ಪಾದಯಾತ್ರೆ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ ಮುದ್ದೇವಾದ ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಸುಖ ಶಾಂತಿ ನೆಮ್ಮದಿ ದೊರಕಲಿ, ಮಳೆ ಬೆಳೆ ಆಗಲಿ ಅಂತ ಹೇಳಿ ನಮ್ಮ ವೀರೇಶ್ವರ ಸಮಾಜದ ಕಲಬುರಗಿ ಅಧ್ಯಕ್ಷರಾದಂತ ಕಲಬುರಗಿ ರಾಜು ಅವರ ನೇತೃತ್ವದಲ್ಲಿ ಎಲ್ಲರೂ ಅಂದ್ರೆ ಕನಿಷ್ಠ 300ರಿಂದ 400 ಜನ ನಾವು ಪಾದಯಾತ್ರೆಯನ್ನು ಪ್ರತಿ ವರ್ಷ ಹೋಗ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುಂದೆ ಸಹ ಕೂಡ ನಾವು ಪ್ರತಿ ವರ್ಷ ಇದೇ ರೀತಿಯಾಗಿ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳಿ ನಡ್ಕೊಂತ ಎಲ್ಲರೂ ಪಾದಯಾತ್ರೆ. ಅದೇ ರೀತಿಯಾಗಿ ಬೆಳಗ್ಗೆ ಈಗ ಪಾದಯಾತ್ರೆಯಿಂದ ಸಾಯಂಕಾಲ ಮುಟ್ತೇವೆ. ಸಾಯಂಕಾಲ ಅಲ್ಲಿ ವ್ಯವಸ್ಥೆನೂ ಸಹ ನಮ್ಮ ಎಲ್ಲ ವ್ಯವಸ್ಥೆಯನ್ನು ತಂಡದವರು ಮಾಡಿದ್ದಾರೆ ಮತ್ತು ಬೆಳಗ್ಗೆ ಅಲ್ಲಿ ಅಭಿಷೇಕವನ್ನು ಸಹ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಟಿಫಿನ್ ವ್ಯವಸ್ಥೆಯನ್ನು ತಾತರೆಡ್ಡಿ ಅವರು ಕೂಡ ಟಿಫಿನ್ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಹೇಳ್ತಾ 2 ಮಾತುಗಳನ್ನು ಹಂಗ ತಗೊಂಡ್ ಬಂದ್ಬಿಡ್ರಿ. ಈ ಪಾದಯಾತ್ರೆಯನ್ನು ಈಗ ಪ್ರಾರಂಭ ಆಗಿದೆ. ಸ್ನೇಹ ಸಂಗಮ ಗೆಳೆಯರ ಬಳಗದ ವತಿಯಿಂದ ಈ ಒಂದು ಪಾದಯಾತ್ರಿಗಳಿಗೆ ಏನು ಬಾದಾಮಿ ಹಾಲಿನ ಸೇವೆ ಮತ್ತು ಬಿಸ್ಕಿಟ್ ಸೇವೆಯನ್ನ ನೀಡಿದ್ದಾರೆ. ಸ್ನೇಹ ಸಂಗಮದ ಗೆಳೆಯರ ಬಳಗದ ವತಿಯಿಂದ ಈ ಒಂದು ಸೇವೆ ಆಗ್ತಾ ಇದೆ. ಪುಟ್ಟು ಪಾಟೀಲ್ ಅವರು ಈ ಸ್ನೇಹ ಸಂಗಮ ಗೆಳೆಯರ ಬಳಗದ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯ ನಡೀತಾ ಇದೆ. ನೋಡ್ತಾ ಇರಬಹುದು ಎಲ್ಲರೂ ಏನು ಪಾದಯಾತ್ರೆಗೆ ಹೊಡೋಕ್ಕಿಂತ ಮುಂಚೆ ಹಾಲು ಕುಡಿದು ಗಟ್ಟುಮುಟ್ಟಾಗಿ ಹೋಗ್ಬೇಕು ಅಂತ ಈ ಒಂದು ಸ್ನೇಹ ಸಂಗಮ ಗೆಳೆಯರ ಬಳಗದ ಪದಾಧಿಕಾರಿಗಳು ಮತ್ತು ಸೇವಾಕರ್ತರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ತುಂಬಾ ವಿಶೇಷವಾದ ಕಾರ್ಯಕ್ರಮ. ಇವತ್ತು ನಾಗರ ಪಂಚಮಿ ಬೇರೆ. ನಾಗರ ಪಂಚಮಿಯಲ್ಲಿ ಎಲ್ಲರೂ ಪಾದಯಾತ್ರೆಗೆ ಹೊಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ನೀವೆಲ್ಲ ವಿಡಿಯೋದಲ್ಲಿ. ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ದಯವಿಟ್ಟು ನಮ್ಮ ಚಾನಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದ. ಪಾದಯಾತ್ರೆ ನಾವೀಗ ಕೂಳೂರ್ ಕ್ರಾಸ್ ಅನ್ನ ದಾಟಿದೀವಿ. ಇನ್ನೇನು ಪೆಟ್ರೋಲ್ ಪಂಪ್ ಕಾಣಿಸ್ತಾ ಇದೆ. ಈ ಹಂತದಲ್ಲಿ ಪಾದಯಾತ್ರಿಗಳಿಗೆ ಅನುಕೂಲ ಆಗಲಿ ಅಂತ ನೀರಿನ ಸೇವೆ ಮತ್ತು ಏನು ಕೋಲ್ಡ್ ಡ್ರಿಂಕ್ಸ್ ಸೇವೆಯನ್ನ ಮಹಂತೇಶ್ ಮೋಟಿಗೆ ಅವರು ಮತ್ತೆ ನಮ್ಮ ಚೇತನ್ ನಡಿಗೇರಿ ಅವರು ಮತ್ತೆ ಅವ್ರ ಸ್ನೇಹಿತರಾದಂತ ಕಾರ್ತಿಕ್ ನಾಡಗೌಡ ಅವರು ಈ ಒಂದು ಸೇವೆ ಮಾಡ್ತಾ ಇದ್ದಾರೆ. ಸುಮಾರು ಈಗ ಹಿಂದೆ ಬರೋರು ಬಂದಿದ್ದಾರೆ, ಇಲ್ಲಿ ಕೂಡ ಸೇವೆಯನ್ನು ಕೊಡ್ತಿದ್ದಾರೆ. ಇನ್ನು ಮುಂದೆ ಹೋದಂಗೆ ಮುಟ್ಟೋವರೆಗೂ ಕೂಡ ಅವ್ರ ಸೇವೆ ಇರುತ್ತೆ ಅಂತ ಹೇಳಿದ್ದಾರೆ. ಕಾರ್ ಇದೆ ಅವ್ರದ್ದು. ಸಂಗಮ್ ಮುಟ್ಟುವರೆಗೂ ಕೂಡ ಅವರು ಕಾರಲ್ಲಿ ಆ ಸೇವೆಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಸಂಗಮ್ನಾಥ ಅವರಿಗೆ ಒಳ್ಳೇದು ಮಾಡ್ಲಿ ಅಂತ ನಾವು ಕೇಳ್ಕೊಂಡು ಅವರ ಒಂದು ಸೇವೆಯನ್ನ ತಗೋತಾ ಇದೀವಿ. ನೋಡಿ ಬ್ಯಾಗ್ ಅಲ್ಲಿ ಕೊಡ್ತೀನಿ. ವಾಟರ್ ಇದೆ, ವಾಟರ್ ಬಾಟಲ್ಸ್ ಆಲ್ರೆಡಿ ಕೊಡ್ತಾ ಬಂದಿದ್ದಾರೆ. ಖಾಲಿ ಆಗಿದೆ ಈಗ. ಕೋಲ್ಡ್ ಡ್ರಿಂಕ್ಸ್ ಈ ತರ ಒಳ್ಳೆ ಬ್ರ್ಯಾಂಡ್, ಒಳ್ಳೆ ಕಂಪನಿ ಇದೆ ಕೋಲ್ಡ್ ಡ್ರಿಂಕ್ಸ್ ಇದೆ. ಜೀರಾ ಸೋಡಾ, ಲೆಮನ್ ಸೋಡಾ, ಯಾವ್ರಿಗೆ ಯಾವ್ದು ಬ್ರ್ಯಾಂಡ್ ಇಷ್ಟ ಆಗುತ್ತೆ ಆ ಬ್ರ್ಯಾಂಡ್ ಕೊಡ್ಬೇಕು ಅಂತ ಈ ಒಂದು ಸೇವೆ ತುಂಬಾ ನಾವು ನೆನೆಸ್ಬೇಕು ಅಂತೀನಿ. ಎಲ್ಲ ಪಾದಯಾತ್ರಿಗಳು ನಮ್ಮ ಹಿಂದೆ ಬರೋರು ಕೂಡ ಬಂದಿದ್ದಾರೆ. ಸ್ಟಿಂಗ್ ಕೂಡ ಯಾವ್ದು ಇದು ಬನಾನಾ ಸ್ಟಿಂಗ್ ಕೂಡ ಇದೆ. ಈ ತರ ಒಂದು ಒಳ್ಳೆಯ ಸೇವೆಯನ್ನ ಕೊಡ್ತಾ ಇದ್ದಾರೆ. ಶುಗರ್ ಲೆಸ್ ಕೇಳ್ತಾ ಇದಾರೆ ನಮ್ಮ ಗೌಡ್ರು. ಶುಗರ್ ಲೆಸ್ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಯಾವ್ದು ಬರಲ್ಲ, ಸೋಡಾ ಮಾತ್ರ ಒಂದು. ಸ್ಕೇಟಿಂಗ್ ತಗೊಂಬರನ್ರಿ ಅವ. ಇವನ್ ಹೆಸರೇನ್ರಿ? ನೋಡಿ ವೀಕ್ಷಕರೇ, ಸುಮಾರು ಒಂದು 25ರಿಂದ 30 ಕಿಲೋಮೀಟರ್ ಹೋಗುವಂತ ಪಾದಯಾತ್ರೆ. ಚಿಕ್ಕ ಮಗು ಒಂದು ನಮ್ ಜೊತೆ ಒಂದು ಸ್ಕೇಟಿಂಗ್ ತಗೊಂಡು ಪಾದಯಾತ್ರೆನ ಬರ್ತಾ ಇದ್ದಾನೆ. ಸಾಯಿನಾಥ್ ಅಂತ ಅವನ ಹೆಸರು. ಅಂದ್ರೆ ದೇವ್ರ ಮೇಲೆ ಭಕ್ತಿ ಎಷ್ಟಿದೆ ನೋಡಿ ಮಗುಗೆ. ಹೆಲ್ಮೆಟ್ ಹಾಕೊಂಡು ತುಂಬಾ ನೀಟಾಗಿ ಬಿಡ್ತಾ ಇದ್ದಾನೆ. ಇಂಥ ಸೇವೆ ದೇವ್ರಿಗೆ ಏನೋ ಸೇವೆ ಕೊಡ್ತಾರೆ, ದೇವ್ರಿಗೆ ತುಂಬಾ ಪ್ರೀತಿ. ಇಂಥ ಸೇವೆಗಳು ಇಂಥ ಹೆಚ್ಚೆಚ್ಚು ಆಗ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಮುದ್ದೇಬಿಹಾಳದ ಸಮಸ್ತ ಕುಂಬಾರ್ ಸಮಾಜದ ವತಿಯಿಂದ ಈ ಒಂದು ಟಿಫಿನ್ ಸೇವೆ ಇರುತ್ತದೆ. ಟಿಫಿನ್ ನಲ್ಲಿ ಇವರು ಚುರ್ಮುರಿ, ಸೂಸ್ಲಾ ಮತ್ತು ಮೊಸರು, ಬಜಿಯನ್ನ ಇವರು ಸೇವೆಯಾಗಿ ಕೊಡ್ತಾರೆ. ಸಮಸ್ತ ಕುಂಬಾರ ಸಮಾಜದ ವತಿಯಿಂದ ಈ ಒಂದು ಸೇವೆ ಕೊಡ್ತಾ ಇದ್ದಾರೆ. ಇವರು ಕಳೆದ 4 ವರ್ಷದಿಂದ ಈ ಸೇವೆಯನ್ನ ಕೊಡ್ತಿದ್ದಾರೆ. ಇಲ್ಲಿ ಇಟ್ಟಂಗಿ ಬಟ್ಟಿ ಇದೆ ಇವ್ರದ್ದು. ಈ ರಸ್ತೆ ಮಧ್ಯದಲ್ಲಿ, ಅಂದ್ರೆ ನಾವೇನು ಪಾದಯಾತ್ರೆ ಹೋಗ್ತೀವಿ ಆ ರಸ್ತೆ ಮಧ್ಯದಲ್ಲಿ ಇಟ್ಟಂಗಿ ಬಟ್ಟಿ ಇದೆ. ಆ ಇಟ್ಟಂಗಿ ಬಟ್ಟಿಯಲ್ಲಿ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ. ಕುಡಿಯುವ ನೀರಿನ ಸಿದ್ಧತೆ, ಕುರ್ಚಿಗಳು ನೋಡ್ತಾ ಇರ್ಬೋದು ನೀವು. ಈ ಕುರ್ಚಿಗಳಲ್ಲಿ ಪಾದಯಾತ್ರಿಕರು ಈ ತರ
ಟಿಫಿನ್ ಅನ್ನ ನೀರು ಒಂದು 10 ನಿಮಿಷ 15 ನಿಮಿಷ ತಂಗಿ ಇಲ್ಲಿಂದ ಮುಂದೆ ಹೋಗ್ತಾರೆ. ಈ ಒಂದು ಸೇವೆ ನೀಡಿದಂತಹ ಕುಂಬಾರ ಸಮಾಜದ ಸರ್ವ ಸದಸ್ಯರಿಗೆ ನಾವು ಪಾದಯಾತ್ರಿಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ನೋಡಿ ವೀಕ್ಷಕರೇ, ಮಾಲತೇಶ್ ಅವರ ವಾಹನ, ಈ ವಾಹನದಲ್ಲಿ ಏನು ಕೋಲ್ಡ್ ಡ್ರಿಂಕ್ಸ್ ಬೇಕು ಆ ಕೋಲ್ಡ್ ಡ್ರಿಂಕ್ಸ್ ಅನ್ನ ಎಲ್ಲಾನು ಹಾಕೊಂಡು ಬಂದಿರ್ತಾರೆ ಈ ಗಾಡಿಯಲ್ಲಿ. ಇಲ್ಲಿವರೆಗೂ ಈ ತರ ಸೇವೆ ಕೊಡ್ತಾರೆ. ಮತ್ತೆ ಇವ್ರ ಬಗ್ಗೆ ಒಂದು ವಿಶೇಷ ಅವಾಗಿ ಕೇಳ್ಪಟ್ಟೆ ನಾನು. ಮಾಲತೇಶ್ ಮೂರ್ತಿ ಅಂದ್ರೆ ಇವರೇ ಬೈಕ್ ಇರೋರು. ಇವರು ಮುದ್ದೇಬೇಳ ಜನತೆಗೆ ಪ್ರಪ್ರಥಮವಾಗಿ ದಾನಮದೇವಿ ದರ್ಶನ ಮಾಡಿಸಿದಂತಹ ಪ್ರಮುಖರಲ್ಲಿ ಒಬ್ಬರು ಅಂತ ಹೇಳ್ತಾರೆ. ಇವಾಗ ನಮ್ ಕ್ಯಾಪ್ಟನ್ ರವಿ ಮಡವಾಳ ಅವರು ಹೇಳಿದ್ದಾರೆ. ಯಾಕಂದ್ರೆ ಮುದ್ದೇಬೇಳದ ಜನಕ್ಕೆ ಗುಡ್ಡಾಪುರದ ದಾನಮ್ಮ ದೇವಿ ದರ್ಶನ ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ಇವರು ಪ್ರಥಮವಾರಿಗೆ ದಾನಮ್ಮ ದೇವಿಯನ್ನ ದರ್ಶನ ಮಾಡಿಸಿದ್ರು. ಮತ್ತೆ ಮುದ್ದೇಬೇಳ ಜನತೆಗೆ ದಾನಮ್ಮ ದೇವಿ ಅಲ್ಲಿ ಹೋಗೋದು ಹೇಗೆ, ಪಾದಯಾತ್ರೆ ಮಾಡೋದು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮುಂದೆ ಇವ್ರದೊಂದು ಸಂದರ್ಶನ ತಗೊಳ್ಳೋಣ. ಇವ್ರ ಬಗ್ಗೆ ಒಂದು ವಿವರವಾಗಿ ದಾನಮ್ಮ ದೇವಿ ದರ್ಶನಕ್ಕೆ ಯಾವ ತರ ಇವ್ರಿಗೆ ಅವ್ರ ತಲೆಯಲ್ಲಿ ಮುದ್ದೇಬೇಳ ಜನತೆಗೆ ಯಾವ ರೀತಿ ಪರಿಚಯ ಮಾಡಿಸಿದ್ರು ಇದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಕಂಟಿನ್ಯೂ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ ಯು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.